ಹಾಯ್ ಫ್ರೆಂಡ್ ಹಾಯ್ ಫ್ರೆಂಡ್ ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ಸೋಯಾಬೀನ್ ಬಿರಿಯಾನಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನು ಮುಂಚೆಗೆ ನೆನೆಸಿ ಮಡಿಕೊಂಡಿದ್ದೀನಿ, ಚೆನ್ನಾಗಿ ಉಪ್ಪಲ್ಲಿ ತೊಳೆದು. ನೀವೇ ನೋಡ್ತಿರ್ಬೋದು ಯಾವ ಥರ ನೆಂದಿದೆ ಅಂತ ಸೋಯಾಬೀನು. ಬನ್ನಿ ಈಗ ಹೇಗೆ ಮಾಡೋದು ತೋರಿಸ್ತೀನಿ. ಒಂದು ಮಸಾಲೆ ಹಾಕೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ನೀವು ಖಾರ ನೋಡ್ಕೊಂಡು ಹಾಕೋಬೋದು, ಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಒಂದೇ ಒಂದು ಚಿಕ್ಕದು ಚಕ್ಕೆ, 2 ಲವಂಗ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಬೇಕು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, 5 ಸ್ಪೂನ್ ಅಷ್ಟು ಎಣ್ಣೆ, ಪಲಾವ್ ಸಾಮಾನು. ನೋಡಿ, ನಾನು ಪಲಾವ್ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ನಾನು ಒಂದ್ಸಲ ಎಣ್ಣೆಲಿ ಫ್ರೈ ಮಾಡ್ಕೊಳೋಣ ಮಸಾಲೆನ. ಈರುಳ್ಳಿ ನಾನು ಉದ್ದುಗೆ ಕಟ್ ಮಾಡಿಕೊಂಡಿದ್ದೆ, ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳೋಣ. ನೋಡಿ, ನಾನು ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ಟೇಸ್ಟ್ಗೆ, ತುಂಬಾ ಚೆನ್ನಾಗಿರ್ತದೆ ಬಿರಿಯಾನಿಗೆ. ನೋಡಿ, ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ ನಾನು, ಒಂದು ದಪ್ಪ ಸೈಜ್ದು. ಈಗ ಟೊಮೊಟೊ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳೋಣ. ತುಂಬಾ ಚೆನ್ನಾಗಿರ್ತದೆ ಸೋಯಾಬೀನ್ ಬಿರಿಯಾನಿ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಅವಾಗೆ ಮಸಾಲೆ ರುಬ್ಬಿದ್ನೆಲ್ಲ ಅದು ಹಾಕ್ತಾಯಿದ್ದೀನಿ ನಾನೀಗ. ಈಗ ಹಸಿ ವಾಸನೆ ಹೋಗೋ ತನಕ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳೋಣ, ಎಣ್ಣೆ ಬಿಡೋ ತನಕ. ನೋಡಿ, 1 ಸ್ಪೂನಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಕುದೀತಿದೆ, ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಲ್ಲಿ. ಈಗ ಸೋಯಾಬೀನ್ ಹಾಕ್ಕೊತಾ ಇದ್ದೀನಿ, ನೆನೆಸಿಕೊಂಡಿದ್ದು. ನೋಡಿ, ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಸಾಲೆಯಲ್ಲಿ ಸೋಯಾಬೀನ್ ಎಲ್ಲ ಚೆನ್ನಾಗೆ ಉಪ್ಪು ಖಾರ ಇರಿಬೇಕು ಅಂತ ತನಕ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗೆ. ಈಗ 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಖಾರದ ಪುಡಿ. ನೋಡಿ, 1 ಸ್ಪೂನಷ್ಟು ಗರಂ ಮಸಾಲೆ. ನೋಡಿ, ಈಗ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿರ್ತದೆ, ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈಗ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ, ಈಗ ನಾನು 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು ನಿಮಿಷ ನೆನೆಸಿ ಮಡಿಕೊಂಡಿದ್ದೆ. ಈಗ ಹಾಕ್ತಾಯಿದ್ದೀನಿ ಅಕ್ಕಿನ. ನೋಡಿ, ಹಾಕಿದ್ಮೇಲೆ ಈಗ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 3 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ನಾನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ. ಉಪ್ಪು ಹಾಕಿದ್ಮೇಲೆ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ನಾನೀಗ ಒಂದೇ ಒಂದು ನಿಂಬೆಹಣ್ಣು ಹುಳಿ ಬಿಡ್ತಾ ಇದ್ದೀನಿ, ಒಂದು ಹೋಳಷ್ಟು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ಗೆ ಒಂದು 2 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ ಮೇಲ್ಗಡೆ. ತುಂಬಾ ಚೆನ್ನಾಗಿರ್ತದೆ ಕರಿಬೇವು. ನೋಡಿ ಕರಿಬೇವೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಇನ್ನೊಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಈಗ ಉಪ್ಪೇನಾದರೂ ಖಾರ ಬೇಕಾದರೆ ಖಾರದ ಪುಡಿ ಹಾಕೋಬೋದು, ಉಪ್ಪೇನಾದರೂ ಕಮ್ಮಿ ಆಗಿದ್ರೂ ಹಾಕೋಬೋದು. ಈಗ ನೋಡಿ ಕುದೀತಿದೆ. ನೋಡಿ ಇಷ್ಟು ಆಗಿರಬೇಕು. ಬನ್ನಿ ಈಗ ಮುಚ್ಚಿ ಮಡ್ಗೋಣ, ಸಣ್ಣುರಿ ಮಾಡಿ. ನೋಡಿ ಸೂಪರಾಗಿ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಈಗ ಕಲ್ಸ್ಕೊಳ್ಳೋಣ ಬನ್ನಿ, ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನೋಡಿ ಸೂಪರಾಗಿ ಆಗಿದೆ ಸೋಯಾಬೀನ್ ಬಿರಿಯಾನಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಫುಲ್ ವಿಡಿಯೋ ನೋಡಿದ್ದಕ್ಕೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್.